ಎಲ್ಲರಿಗೂ ನಮಸ್ಕಾರ. ಒಂದು ವರ್ಷದ ಭರ್ಜರಿ ಯಶಸ್ಸಿನಲ್ಲಿ ನಮ್ಮ ಪೊಲೀಸ್ ಮಾಧ್ಯಮ ಈ ದಿನ ವಿಶೇಷವಾಗಿ ನಮ್ಮ ಪೊಲೀಸ್ ಮಾಧ್ಯಮವು ತನ್ನ ಕಾರ್ಯಾಚರಣೆಯನ್ನು ಶುರು ಮಾಡಿ 1 ವರ್ಷಗಳನ್ನು ಪೂರೈಸಿದೆ. ಈ ಶುಭಾರಂಭದಲ್ಲಿ ನಮ್ಮ ಪೊಲೀಸ್ ಮಾಧ್ಯಮದ ಜಾಕೆಟ್ಗಳು ಹಾಗೂ ನಮ್ಮ ಪೊಲೀಸ್ ಮಾಧ್ಯಮಕ್ಕೆ ಸಂಬಂಧಪಟ್ಟಂತಹ ಛತ್ರಿಗಳನ್ನು ನಮ್ಮ ದೇವರ ಮಕ್ಕಳಾದಂತಹ ಅನಾಥ ಮಕ್ಕಳಿಂದ ಬಿಡುಗಡೆ ಮಾಡಲಾಯಿತು. ನಮ್ಮಲ್ಲಿ ರಕ್ಷಣೆಯನ್ನು ಕೊಡುತ್ತಿರುವಂತಹ ಪೊಲೀಸರಿಗೆ ಮಳೆಯಿಂದ ಸದ್ಯಕ್ಕೆ ರಕ್ಷಣೆಯನ್ನು ಕೊಡುವಂತಹ ಉದ್ದೇಶದಿಂದ ನಮ್ಮ ಪೊಲೀಸ್ ಮಾಧ್ಯಮ ಈ ಒಂದು ಹೊಸ ಉಪಕ್ರಮವನ್ನ ಶುರು ಮಾಡಿದೆ. ನಮ್ಮ ಪೊಲೀಸರು ಪ್ರತಿನಿತ್ಯ ಪ್ರತಿದಿನ ಬಿಸಿಲು ಮಳೆ ಎಲ್ಲದರಲ್ಲೂ ಕೂಡ ಕಷ್ಟವನ್ನ ಪಟ್ಟು ಸಾರ್ವಜನಿಕರ ಹಿತಕ್ಕಾಗಿ ಕಾರ್ಯನ ಮಾಡ್ತಾ ಇದೆ. ಹಾಗಾಗಿ ಟ್ರಾಫಿಕ್ ಪೊಲೀಸರಿಗೆ ಅಧಿಕಾರಿಗಳಿಗೆ ನಮ್ಮ ಕಡೆಯಿಂದ ಛತ್ರಿಗಳನ್ನ ವಿತರಿಸುವಂತಹ ಮೂಲಕ ಮಳೆಯಿಂದ ರಕ್ಷಣೆಯನ್ನು ಪಡೆಯಲಿ ಎಂಬಂತಹ ಒಂದು ಉದ್ದೇಶವನ್ನ ನಾವು ಹೊಂದಿದ್ದೇವೆ. ರಾತ್ರಿ ಅಂತ ಇಲ್ಲ ಹಗಲಂತ ಯಾವ ಟೈಮ್ ಆದ್ರೂ ಡ್ಯೂಟಿ ಮಾಡಿ ಅವ್ರ ಬಗ್ಗೆ ನಾವು ಮಾತಾಡುವ ಅವರು ಕರೆಕ್ಟ್ ಡ್ಯೂಟಿ. ಅದ್ರ ಬಗ್ಗೆ ಶುಭಾಶಯಗಳು. ಅದ್ರ ಬಗ್ಗೆ ಏನೇನು ಡೌಟ್ ಇಲ್ಲ. ನಿಮ್ಮ ಚಾನಲ್ಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಎಲ್ಲ ಸರ್ಕಾರದಲ್ಲೂ ಪೊಲೀಸರು ಒಂದೇ ಥರ ಇರಬೇಕು ಅನ್ನೋ ನಮ್ದೊಂದು ಆಶಯ ಅಷ್ಟೇ. ಪೊಲೀಸರ ಬಗ್ಗೆ ಭಾಳ ಗೌರವ ಇದೆ. ಯಾಕೆಂದರೆ ಅವರು ನಮ್ಮ ರಕ್ಷಕರು. ಆ ಒಂದು ಕರ್ತವ್ಯವನ್ನು ಬೇರೆ ಯಾರೂ ನಿರ್ವಹಿಸೋದಕ್ಕಾಗೋದಿಲ್ಲ. ಪಾಪ ರಾತ್ರಿ ಹಗಲು ಕಷ್ಟಪಡ್ತಾ ಇರ್ತಾರೆ. ಅವ್ರಿಗೆ ರಜಾ ಅನ್ನೋದು ಸಿಗೋದಿಲ್ಲ. ಅಂಥ ಸಮಯದಲ್ಲಿ ಎಂತಹ ಒಂದು ಸಮಯದಾದ್ರೂ ಸಹ ಅವ್ರಿಗೆ ಸ್ಟೇಷನ್ ಹತ್ರ ಹೋದ ತಕ್ಷಣ ನಮಗೆ ಸ್ಪಂದಿಸಿ ಭಾಳ ಹೆಚ್ಚಿನ ಒಂದು ಸಹಾಯವನ್ನು ಮಾಡ್ತಾರೆ. ಮಾಧ್ಯಮದ ಪರವಾಗಿ ಪೊಲೀಸ್ ಇಲಾಖೆಗೆ ಪೊಲೀಸರಿಗೆ ಹೃದಯಪೂರ್ವಕವಾಗಿರುವಂಥ ಅಭಿನಂದನೆಗಳು. ನಮ್ಮ ಪೊಲೀಸ್ ನ್ಯೂಸ್ ವಿಶಿಷ್ಟ ಆಚರಣೆಯೊಂದಿಗೆ ಮೊದಲನೆಯ ವಾರ್ಷಿಕೋತ್ಸವವನ್ನ ಆಚರಿಸಲಾಯಿತು. ನಮ್ಮ ಪೊಲೀಸ್ ನ್ಯೂಸ್ ತನ್ನ ಮೊದಲ ವಾರ್ಷಿಕೋತ್ಸವವನ್ನ ವಿಶಿಷ್ಟ ಮತ್ತು ಹೃದಯಸ್ಪರ್ಶಿ ರೀತಿಯಲ್ಲಿ ಆಚರಿಸಿತು. ಸಾಂಪ್ರದಾಯಿಕ ಆಚರಣೆಯ ಬದಲು ತಂಡವು ಸ್ಥಳೀಯ ಅನಾಥಾಶ್ರಮದಲ್ಲಿ ಮಕ್ಕಳ ಸಮ್ಮುಖದಲ್ಲಿ ಮೀಡಿಯಾ ಜಾಕೆಟ್ಗಳು ಮತ್ತು ರೋಮಾಂಚಕ ಛತ್ರಿಗಳನ್ನು ಬಿಡುಗಡೆ ಮಾಡುವ ಮೂಲಕ ಗಮನವನ್ನ ಸೆಳೆದಿದ್ದಾರೆ. ನಮ್ಮ ಪೊಲೀಸ್ ನ್ಯೂಸ್ ತಂಡವು ಬೆಂಗಳೂರಿನ ಸಂಚಾರ ಪೊಲೀಸ್ ಅಧಿಕಾರಿಗಳಿಗೆ ಛತ್ರಿಗಳನ್ನು ವಿತರಿಸಿತು. ಈ ಅಧಿಕಾರಿಗಳು ಹಗಲು ರಾತ್ರಿ ಎನ್ನದೇ ದಣಿವರಿ ಇಲ್ಲದೆ ಕೆಲಸ ಮಾಡ್ತಾರೆ. ಆಗಾಗ ಭಾರಿ ಮಳೆ ಸೇರಿದಂತೆ ಸವಾಲಿನ ಹವಾಮಾನ ಪರಿಸ್ಥಿತಿಗಳನ್ನು ಸಹಿಸಿಕೊಳ್ತಾರೆ. ಛತ್ರಿಗಳು ಅವರಿಗೆ ಅಗತ್ಯವಾದ ರಕ್ಷಣೆಯನ್ನ ಒದಗಿಸುತ್ತವೆ. ಇದು ಅವರ ಅಗತ್ಯ ಕೆಲಸವನ್ನ ಹೆಚ್ಚಿನ ಸೌಕರ್ಯದೊಂದಿಗೆ ಮುಂದುವರಿಸಲು ಅನುವು ಮಾಡಿಕೊಡುತ್ತದೆ. ಮಕ್ಕಳನ್ನ ಒಳಗೊಳ್ಳುವ ಮೂಲಕ ಮತ್ತು ಸಂಚಾರ ಪೊಲೀಸರಿಗೆ ಬೆಂಬಲ ನೀಡುವ ಮೂಲಕ ಅವರು ತಮ್ಮ ಪ್ರಯಾಣವನ್ನ ಸ್ಮರಿಸಲು ಮತ್ತು ಜವಾಬ್ದಾರಿಯುತ ಕಾಳಜಿಯುಳ್ಳ ಮಾಧ್ಯಮ ಸಂಸ್ಥೆಯಾಗಿ ತಮ್ಮ ಪಾತ್ರವನ್ನ ಬಲಪಡಿಸಲು ಅರ್ಥಪೂರ್ಣ ಮತ್ತು ಪರಿಣಾಮಕಾರಿ ಮಾರ್ಗವನ್ನ ಪ್ರದರ್ಶಿಸಿದ್ದಾರೆ. ನಮ್ಮ ಪೊಲೀಸ್ ಮಾಧ್ಯಮದಿಂದ ವರದಿಗಾರ ಮೋಹನ್. ಧನ್ಯವಾದಗಳು.